ಆಗ್ತೀನಿ, ನೀನ್ ಕತ್ತೆ ನಿಂತ. ಫೋನ್ ಕಟ್ ಆಗಿದೆಯಲ್ಲ, ನಾನಕ್ಕೆ ಇಷ್ಟೊಂದು ಎಕ್ಸೈಟ್ ಆಗ್ತಿದ್ದೀನಿ. ಏ ನೀನ್ ಬರೀ ಶುಂಠಿ ಶಂಕರ ಅಲ್ವೋ, ಹಾಗಲಕಾಯಿ ಶಂಕರ, ಬೆಳ್ಳುಳ್ಳಿ ಶಂಕರ, ಮಲ್ಗದ್ ಶಂಕರ. ಅಲ್ಲ ಕಡೆ, ಆದ್ಯ ವಸಿಷ್ಠ ಈ ರೋಡ್ ಸೈಡಲ್ಲಿ ಇಡ್ಲಿ ತಿದ್ದಿರತ್ತೆ ಗೊತ್ತಾದ್ರೆ ಸುಹಾಸಿನಿ ವಸಿಷ್ಠ ದೊಡ್ಡ ರಂಪ ಮಾಡೋದ್ವಾ? ಇವಾಗ ನಾನು ಆದ್ಯ ವಸಿಷ್ಠ ಅಲ್ಲ, ಆದ್ಯ ಸಾರ್ಥಕ್. ಗಂಡನೇ ಇಷ್ಟು ಪ್ರೀತಿಯಿಂದ ಕರ್ಕೊಂಬಂದು ತಿನ್ನಿಸ್ತಾ ಇರ್ಬೇಕಾದ್ರೆ ಅದ್ರಲ್ಲಿ ತಪ್ಪೇನಿದೆ? ಓಹೋ, ಅಲ್ಲಿಗೆ ನೀ ಎಲ್ಲಾನು ನನ್ನ ತಲೆಗೆ ಕೊಟ್ಟೋ ಪ್ಲಾನ್ ಅಂದಿದ್ಯಾ ಅನ್ನು? ನಾನು ಮಗುನ್ ಹೊರ್ತಿದ್ದೀನಿ ತಾನೆ, ನೀವು ಬೇರೆದನ್ನೆಲ್ಲ ಹೊತ್ಕೊಂಡು ಅಪ್ಪ ಅನ್ನೋ ಕರ್ಸ್ಕೊಳ್ಳೋ ಎಲಿಜಿಬಿಲಿಟಿ ತಂದ್ಕೊಳ್ಳಿ. ನೀನು ಮಗುನ ಬರೀ ಹೊಟ್ಟೆ ಹೊರ್ತಿದ್ರೆ ನಾನು ನಿನ್ನನ್ನು ಸೇರಿಸಿ ಮಗುನು ತಲೆ ಹೊರ್ತೀನಿ ಗೊತ್ತಾ? ಇದಕ್ಕಿಂತ ಎಲಿಜಿಬಿಲಿಟಿ ಬೇಕಾ? ಯಾವ್ದೋ ವಾಟ್ಸ್ಆಪ್ ಡೈಲಾಗ್ ಕೇಳ್ದಂಗಿದೆ ಅಲ್ವಾ? ಗೊತ್ತಾಗ ಇಲ್ಲಿವರೆಗೂ ಈ ವೇದಾಂತ ತಲೆಗಿಳಿಯೋ ಧೈರ್ಯನ ಯಾವ ಹುಡುಗಿನೂ ಮಾಡಿರಲಿಲ್ಲ. ಆದ್ರೆ ಈ ಬಜಾರಿ ಯಾಕೆ ಸರ್ಕಸ್ ಮಾಡಿಸಿದ್ದಾರೆ? ಐ ಹೇಟ್ ದಿಸ್, ಐ ಹೇಟ್ ಇಟ್. ಬಟ್ ನನಗೆ ಯಾಕೆ ಈ ಥರ ಆಗ್ತಿದೆ? ನೋ ದಿಸ್ ಶುಡ್ ನಾಟ್ ಹ್ಯಾಪನ್. ನನ್ನ ತಲೆಯಲ್ಲಿ ಯಾರು ಬರಬಾರ್ದು. ನಾನು ಏನಾದರೂ ಮಾಡಲೇಬೇಕು. ಇನ್ನು 7 ಡೇಸ್ಲಿ ಪ್ರಾಪರ್ ರೀಸನ್ ಹುಡುಕಿ ನೀನು ಟರ್ಮಿನೇಟ್ ಮಾಡ್ತೀನಿ. ನೋಡ್ತೀನಿ. ಒಂದ್ ವೇಳೆ ಆಗಿಲ್ಲ ಅಂದ್ರೆ? ಹಾಗೆ ಆಗುತ್ತೆ. ಒಂದ್ ವೇಳೆ ಆಗ್ಲಿಲ್ಲ ಅಂದ್ರೆ ನಾನು ನೀನು ಹೇಳಿದಾಗ ಕೇಳ್ತೀನಿ. ಎಸ್, ಅವಳು ಹೆವಿಯಾಗಿ ಟಾರ್ಚರ್ ಕೊಡೋದಕ್ಕೆ ನನಗೆ ಅವಳು ನೆನಪಾಗ್ತಿರೋದು. ಅವಳನ್ನ ಟರ್ಮಿನೇಟ್ ಮಾಡಿದ್ರೆ ಎಲ್ಲ ನಾರ್ಮಲ್ ಆಗುತ್ತೆ. ಎಸ್, ನಾನು ಕೊಡೋ ಚಾಲೆಂಜ್ ನೋಡಿ ಹೇಗೆ ತಡ್ಕೊಂತಾಳೆ ನಾನು ನೋಡೇ ಬಿಡ್ತೀನಿ. ವಿಕ್ರಾಂತ್, ಇದೆಲ್ಲ ನಿನ್ಗೋಸ್ಕರನೇ ಮಾಡ್ತಿರೋದು. ನಿನ್ನ ಆರ್ತಿ ಮದುವೆ ಒಂದಾಗಲಿ, ಆಮೇಲೆ ಇದೆ ಬಜಾರಿ. ಅವಳು ನನ್ನ ಲೈಫಲ್ಲಿ ಇರಬಾರ್ದು. ಹಾಗೆ ಮಾಡ್ತಾ ಇದ್ದೀನಿ. ಹೊರಡೋಣ. ಯಾಕೆ ಲೇಟು? ಎಷ್ಟೊತ್ತನ ವೇಟ್ ಮಾಡೋದು? ಈ ರೋಡಲ್ಲಿ ಪಾರ್ಕಿಂಗ್ ಮಾಡೋದಕ್ಕೆ ಎಲ್ಲರೂ ಜಾಗ ಇದೆಯಾ? ಕಾರನ್ನ ತಲೆ ಮೇಲೆ ಇಟ್ಕೊಂಬರ್ಲ. ಬಂದಿದ್ದೀನಿ ತಾನೆ, ನಡಿ ಹೋಗೋಣ. ಬೇಗ ಸೀರೆ ತಗೋ. ಅರ್ಜೆಂಟ್ ಮಾಡಬೇಡ. ಸೀರೆ ಸೆಲೆಕ್ಟ್ ಮಾಡೋದು ಅಂದರೆ ಪೇಪರ್ ಮೇಲೆ ಸೈನ್ ಮಾಡ್ದಂಗಲ್ಲ. ಡಿಸೈನು, ಕಲರು, ಸೆರ್ಗು, ಜರಿ ಎಲ್ಲ ಇಷ್ಟ ಆಗಬೇಕಾಗುತ್ತೆ. ಇಷ್ಟ ಆದಮೇಲೆ ರೇಟ್ ಹೊಂದಬೇಕಾಗುತ್ತೆ. ಎಕ್ಸ್ಕ್ಯೂಸ್ ಮೀ, ಪೇ ಮಾಡ್ತಿರೋದು ವೇದಾಂತ್. ಆರ್ತಿಗೆ ವಿಕ್ರಾಂತಿಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನೇ ತಗೋ. ಸುಮ್ಮನೆ ಯೋಚನೆ ಮಾಡಿ ಟೈಮ್ ವೇಸ್ಟ್ ಮಾಡಬೇಡ. ಅದೆಷ್ಟಾರು ದುಡ್ಡಾಗಲಿ ನಾನು ಕೊಡ್ತೀನಿ. ಅಲ್ವಾ? ಕರೆಕ್ಟೇ. ನಿನ್ನಂಥ ಬ್ಯಾಂಕು ಬ್ಯಾಗಲ್ಲೇ ಇರುವಾಗ ನನಗೇನು ಚಿಂತೆ? ಸರಿ ಬಾ. ಎಕ್ಸ್ಕ್ಯೂಸ್ ಮೀ, ನೀನೇ ಹೋಗು. ನಾನು ಇಲ್ಲೆಲ್ಲೋ ಇರ್ತೀನಿ. ಇಲ್ಲಿವರೆಗೂ ಬಂದು ಇಲ್ಲೇ ಎಲ್ಲೋ ಇರ್ತೀನಿ ಅಂದ್ರೆ ಹೇಗೆ? ಸೆಲೆಕ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡು. ಎಕ್ಸ್ಪೀರಿಯನ್ಸ್ ಆದ್ರೆ ಮುಂದೆ ನಿನ್ ಮದ್ವೆಲೂ ಹೆಲ್ಪ್ ಆಗುತ್ತೆ. ಜಸ್ಟ್ ಶಟ್ ಅಪ್.
ಒಂದು ಹುಡುಗಿ ಜೊತೆ ಇಷ್ಟು ಜನ ಹೆಣ್ಮಕ್ಳು ಕೆಲಸ ಮಾಡೋ ಜಾಗ ಬಂದಿರೋದೇ ದೊಡ್ಡ ವಿಷಯ. ಸುಮ್ಮನೆ ಹೇಳ್ದಷ್ಟು ಕೇಳು. ಶುಂಠಿ ಶಂಕರ, ಏಯ್, ಏನಾಯ್ತೆ? ಅಲ್ಲಿ ನೋಡಿ. ಅಣ್ಣ, ಇವರು ಪರ್ಚೇಸಿಂಗಲ್ಲಿ ಬ್ಯುಸಿ ಇದ್ದಾರೆ, ಎಲ್ಲೋಗ್ತಾರೆ? ಬಾ, ಬರ್ತಾರೆ. ಅಷ್ಟು ನಾವು ಸೀರೆ ನೋಡೋಣ. ನಾನು ಧಾರೆ ಸೀರೆ ನೋಡಕ್ ಬಂದಿದ್ದೀನಿ. ಇರೋದ್ರಲ್ಲಿ ಕಾಸ್ಟ್ಲಿ ಸೀರೆ ತೋರಿಸಿ. 80,000ವರೆಗೂ ಸ್ಯಾರೀಸ್ ಇದೆ, ತೋರಿಸ್ಲಾ ಮ್ಯಾಮ್? 80,000ನಾ? ನಮ್ಮ ಜೊತೆ ಬ್ಯಾಂಕೇ ಇರುವಾಗ ನಾವ್ಯಾಕೆ ಟೆನ್ಷನ್ ಆಗಬೇಕು? ಸರಿ, ಎಲ್ಲ ಥರದ್ದು ತೋರಿಸಿ. ಆರ್ತಿ, ನಮ್ಮ ಸೇಟು ಅಂಗಡಿಗೆ ಹೋಗೋಣ ಅಂತಂದರೆ ಇಲ್ಲಿ ತುಂಬ ಚಾಯ್ಸ್ ಇದೆ ಅಂತ ಕರ್ಕೊಂಡು ಬಂದೆ. ತುಂಬ ಕಾಸ್ಟ್ಲಿ ಕಣೆ. ಕಡಿಮೆದು ಇದೆ ನೋಡಮ್ಮ, ನಿನ್ನ ಕೈಲಿ ಇಟ್ಕೊಂಡಿರೋದು ಕಡಿಮೆದೆ. ಹ್ಞೂ ನೋಡಮ್ಮ, ಈ ಸೀರೆ ನನಗೆ 4,000 ರೂಪಾಯಿಗೆ ಬೇಕು, ಕೊಡ್ತೀಯಾ? ಪೂರ್ತಿ 1,000 ಡಿಸ್ಕೌಂಟ್ ಕೇಳಿದ್ರೆ ಹೇಗೆ ಮೇಡಮ್? ಅಯ್ಯೋ, ನೀನು ಹೇಳಿದಷ್ಟು ರೇಟನ್ನೇ ನಾನು ಕೊಡೋಕ್ಕಾಗತ್ತಾ? ನೀವು ಬೇಕಾದ ರೇಟಲ್ಲಿ ಚೀಟಿ ಅಂಟಿಸ್ತೀರಾ, ಅದನ್ನೆಲ್ಲ ನಂಬೋಕ್ಕಾಗತ್ತಾ? 4,000 ಅಂದರೆ 4,000, ಅದಕ್ಕೆ ಮೇಲೆ 1 ರೂಪಾಯಿ ನಾ ಕೊಡಲ್ಲ. ಅಲ್ಲಿ ಸೀರೆ ತೊಗೊಳಕ್ ಬಿಟ್ಟು ಇಲ್ಲೇನು ಮಾಡ್ತಿದ್ಯಾ? ಮತ್ತು ಇಲ್ಲಿವರೆಗೂ ಫಾಲೋ ಮಾಡ್ಕೊಂಡ್ ಬಂದಿದ್ದೀರಾ? ಡಿಸ್ಕಸ್ಟಿಂಗ್. ಹಲೋ, ಮೊದಲು ಲೇಡೀಸ್ ಸೆಕ್ಷನ್ ಟ್ರಯಲ್ ರೂಮಲ್ಲಿ ನೀನೇನು ಮಾಡ್ತಿದ್ಯಾ ಅದನ್ನ ಹೇಳು. ಇವನೇ ದೊಡ್ಡ ರಣಬೀರ್ ಕಪೂರು ಫಾಲೋ ಮಾಡಕ್ಕೆ. ಅಲ್ಲಿ ಆದ್ಯ ಮತ್ತೆ ಸಾರ್ಥಕ್ ಇದ್ದಾರೆ. ಲೇಡೀಸ್ ಕ್ಲೋತಿಂಗ್ ಸಿಗೋದಾಗ್ಲಿ ನೀನೇನು ಮಾಡ್ತೀನಿ ಅಂತ ಕೇಳಿದ್ರೆ ನಾನೇನು ಹೇಳಬೇಕು? ಅದಕ್ಕೆ ಇಲ್ಲಿ ಬಂದು ಸೇರ್ಕೊಂಡಿದ್ದೀನಿ. ಹಾ, ನೀನು ಅಣ್ಣ ಅದಕ್ಕೆ ನಾನು ನೋಡಿದ್ಯಾ? ಅಯ್ಯೋಯ್ಯೋ, ಸರಿಯಾಗಿ ಸಿಕ್ಕಾಕೊಂಡ್ವಲ್ಲ. ಸಿಕ್ಕಾಕೊಳ್ಳೋದು ನೀನಲ್ಲ, ನಾನು. ಕೂಳಿ ತರ ನುಗ್ದೆ. ಹಲೋ, ಮರ್ಯಾದೆ ಬೈಯೋವಾಗ್ಲೂ ಜೆಂಡರ್ ಚೇಂಜ್ ಮಾಡೋ ಹಾಗಿಲ್ಲ ನೀನು. ಫೀಮೇಲ್ ಅಮ್ಮ, ಫೀಮೇಲು. ಕರೆಕ್ಟ್ ಅಲ್ಲ? ಸೀಮೆ ಎಮ್ಮೆ. ಏನ್ ಮುಖ ನೋಡ್ತಿದ್ಯಾ? ಹೊರಗೋಗಿ ಅವ್ರಿಬ್ಬರು ಕರ್ಕೊಂಡು ಹೋಗು, ಆಮೇಲೆ ಇನ್ಫಾರ್ಮ್ ಮಾಡು. ಆಚೆ ಬರ್ತೇನೆ. ಅಪ್ಪಣ್ಣ, ನಾನೇನು ಇಲ್ಲಿ ಸುಮ್ಮನೆ ಬಂದಿಲ್ಲ. ಇದೇ ಸೆಕ್ಷನ್ ಅಲ್ಲಿ ಅಮ್ಮ ಅಕ್ಕ ಇಬ್ಬರು ಇದ್ದಾರೆ ಗೊತ್ತಾ?
ಆಫೀಸ್ಗೆ ಹೋಗ್ತೀನಿ ಅಂತ ಹೋದವಳು ಇಲ್ಲೇನ್ ಮಾಡ್ತಿದ್ದೆ ಅಂತ 1000 ಪ್ರಶ್ನೆ ಬರುತ್ತೆ. ಈಗಾಗ್ಲೇ ಒಂದ್ಸಲ ನನ್ನನ್ನ ನಿನ್ ಜೊತೆ ನೋಡಿ ದೊಡ್ಡ ರಂಪ ಆಗಿ ಆಣೆ ಪ್ರಮಾಣ ಎಲ್ಲ ನಡೆದೋಗಿದೆ. ಈಗ ಮತ್ತೆ ರಿಸ್ಕ್ ತಗೊಳಕ್ಕೆ ನಾವ್ ರೆಡಿ ಇಲ್ಲ. ಕರ್ಮ, ನಿನ್ ಜೊತೆ ಬಂದಾಗೆಲ್ಲ ಏನೋ ಒಂದು ಎಡವಟ್ ಆಗೇ ಆಗುತ್ತೆ. ನಮ್ದು ಅದೇ ಡೈಲಾಗ್, ಸೇಮ್ ಹಿಯರ್. ಸೀರೆಗಳು ತೋರಿಸಿ. ಅಲ್ಲ, ಅಣ್ಣ ಇಲ್ಲೇನು ಮಾಡ್ತಿದ್ದಾನೆ ಅಂತ. ನಾನು ಪ್ರೆಗ್ನೆಂಟ್ ಅಂತ ಗೊತ್ತಾದ್ಮೇಲೆ ನನ್ನನ್ನು ಒಂದ್ಸತಿ ನೋಡೋಕೆ ಬಂದೇ ಹೊರತು ಬ್ಯುಸಿ ಇದ್ದೀನಿ ಬರ್ತೀನಿ ಅಂತ ಕತೆನೇ ಹೊಡಿತಿದ್ದ. ಇವಾಗ ಈ ಶೋರೂಮಲ್ಲಿ ಯಾರಿಗೆ ಬಟ್ಟೆ ಪರ್ಚೇಸ್ ಮಾಡ್ತಾ ಇದ್ದಾನೆ? ಯಾಕೆ ಹಾಗನ್ಕೋತೀಯ? ಅವ್ರಿಗೆ ಬಟ್ಟೆ ತೊಗೊಳಕ್ಕೆ ಬಂದಿರ್ಬೋದಲ್ವಾ? ಇಲ್ಲ ಸಾರ್ಥಕ್, ಅಣ್ಣಂಗೆ ಅವ್ರ ಪರ್ಸ್ನಲ್ ಡಿಸೈನರ್ ಇದ್ದಾರೆ, ಅವರೇ ಒಂದು ಬಟ್ಟೆಗಳನ್ನೆಲ್ಲ ನೋಡ್ಕೊಳ್ತಾರೆ. ಆಯಿತು, ಬೇರೆಯವ್ರಿಗೆ ಬಟ್ಟೆ ತೊಗೊಳಕ್ಕೆ ಬಂದಿದ್ದಾನೆ ಅಂತ ಇಟ್ಕೋ, ಏನು ಪ್ರಾಬ್ಲಮ್ ಇವಾಗ? ಈ ರೂಪ್ ಸಂಗಮ್ ಶೋರೂಮು ಸೀರೆಗೆ ಫೇಮಸ್ಸು. ಇಲ್ಲಿ ಯಾರಿಗೆ ಸೀರೆ ತಗೊಳಕ್ಕೆ ಬಂದಿದ್ದಾನೆ? ಚಾನ್ಸೇ ಇಲ್ಲ ರೀ. ಇಲ್ಲಿ ಬೇರೆ ಏನೋ ನಡೀತಾ ಇದೆ. ಬೇರೆನಾ? ಏನು ಹೇಳ್ತಿದ್ಯಾ ಆದ್ಯಾ? ಪ್ರೆಗ್ನೆನ್ಸಿ ಟೈಮಲ್ಲಿ ಹೆಂಗಸ್ರ ತಲೆ 10 ಪಟ್ಟು ಶಾರ್ಪಾಗಿ ಕೆಲಸ ಮಾಡತ್ತೆ ಅಂತ ಹೇಳ್ತಾರೆ. ಅದೇ ಥರ ನನ್ನ ಬ್ರೈನಲ್ಲಿ ಬೇರೆ ಏನೋ ನಡೀತಾ ಇದೆ ಅಂತ ಹೇಳ್ತಾ ಇದೆ. ಏನೋಪ್ಪ, ನನಗೆ ಇದೆಲ್ಲ ಅರ್ಥನೇ ಆಗಲ್ಲ. ಚಿಕ್ಕತ್ತೆ, ಅರೆ ಆದ್ಯ, ಸಾರ್ಥಕ, ಹಾಂ ಬರ್ತೀನಿರಮ್ಮ. ಒಂದು ನಿಮಿಷ ಬಂದ್ರಿ. ಚಿಕ್ಕತ್ತೆ ಹೇಗಿದ್ದೀರಾ? ಮದುವೆ ತಯಾರಿ ಎಲ್ಲ ಹೇಗೆ ನಡೀತಾ ಇದೆ? ಚೆನ್ನಾಗಿದೆ. ನಾಳೆನೇ ಚಪ್ರದ ಪೂಜೆ ಅಲ್ವಾ, ಇವಳಿಗೆ ಮುಹೂರ್ತದ ಸೀರೆ ತೊಗೊಂಡು ಹೋಗೋಣ ಅಂತ ಬಂದ್ವಿ. ನೀನು ಹೇಗಿದೆಯಮ್ಮ? ಪರವಾಗಿಲ್ಲ ಚಿಕ್ಕತ್ತೆ, ಮಾರ್ನಿಂಗ್ ಸಿಕ್ನೆಸ್ ಸ್ವಲ್ಪ ಕಮ್ಮಿ ಆಗಿದೆ. ಆರ್ತಿ, ನೀನು ಹೇಗಿದ್ಯಾ? ಆರಾಮಾಗಿದ್ಯಾ ತಾನೇ? ಮದುವೆಯಲ್ಲಿ ಕಣ್ ಪಳಪಳ ಅಂತ ಹೊಳಿತಾ ಇರಬೇಕು, ನಿದ್ದೆಗಡಕ್ಕೆ ಹೋಗ್ಬೇಡ. ಅದನ್ನೇನು ಕೇಳ್ತೀಯಮ್ಮ, ಎಲ್ಲ ಕೆಲಸನೂ ಹೆಣ್ಮಕ್ಳ ಮೇಲೆ ಬಿದ್ದಿದೆ. ಅಯ್ಯೋ ಯಾಕತ್ತೆ? ಇನ್ನೇನಮ್ಮ, ಮಗ ಅಂತ ಇರೋ ನೀವನೊಬ್ಬ, ಇವನೇ ಬಂದು ಮುಂದೆ ನಿಂತು ಓಡಾಡಬೇಕು. ಅದನ್ನು ಬಿಟ್ಟು ಯಾವಾಗಲೂ ಕೆಲಸ ಅಂತ ಡ್ಯೂಟಿನಲ್ಲಿ ಬ್ಯುಸಿಯಾಗಿರ್ತಾನೆ. ಇನ್ನು ಇವರು ಕೆಲಸಕ್ಕೆ ಹೋದರೆ ಕೈಗೆ ಸಿಗಲ್ಲ. ಕರೆಕ್ಟಾಗಿ ಹೇಳಿದ್ರು ಚಿಕ್ಕತ್ತೆ, ಕರ್ಕೊಂಡೋಗಿ ಇವ್ರನ್ನ. ನನ್ನ ಜೊತೆನೂ ಟೈಮ್ ಸ್ಪೆಂಡ್ ಮಾಡಲ್ಲ ಅಂತಾರೆ. 3 ಹೊತ್ತು ಕೆಲಸ. ಅಟ್ಲೀಸ್ಟ್ ತಂಗಿ ಮದ್ವೆಲ್ಲ ಅದು ಚೆನ್ನಾಗಿ ಓಡಾಡಲಿ. ತೀರ್ಥ ಶಂಖದಿಂದಾನೇ ಬಂದಾಯ್ತು. ಈಗೇನಪ್ಪ ಹೇಳ್ತೀಯ ಮಗನೇ? ಸಾರಿ ಚಿಕ್ಕಮ್ಮ. ಅವಾಗ್ಲಿಂದ ವೇಟ್ ಮಾಡ್ತಾ ಇದ್ದೀನಿ, ಹೇಳಿ ಟೈಮಿಗೆ ಬರೋಕ್ಕಾಗಲ್ವಾ? ಅದೇನು ವೇದಾಂತ್ ನಿಮ್ಮ ಹಳೆ ಮನೆ ಹತ್ರ ಬಂದಿದ್ದ ಅಂತ ಹೇಳಿದ್ರಲ್ಲ, ಅವನಿಗೇನಾದ್ರೂ ಗೊತ್ತಾಯ್ತಾ? ಸಮಾಧಾನ, ಕೂಲ್. ಯಾಕೆ ಈಗ ಒಂದೇ ಸಮನೆ ಪ್ರಶ್ನೆ ಕೇಳ್ತೀರಾ? ಈಗ ತಾನೇ ಬಂದಿದ್ದೀನಿ. ಹೇಗಿದ್ದೀರಾ ಅಂತಲೂ ಕೇಳ್ದೆ ಎನ್ಕ್ವೈರಿ ಮಾಡ್ತಿರಲ್ಲ. ಬನ್ರಿ ಕುತ್ಕೊಂಡು ಮಾತಾಡೋಣ. ಅಷ್ಟೊಂದು ಪೇಷನ್ಸ್ ನನಗಿಲ್ಲ. ನಿಮ್ಮ ಮದುವೆ ಡೇಟ್ ಹತ್ರ ಬರ್ತಾ ಇದೆ. ಆರ್ತಿ ಮನೇಲೂ ಎಲ್ಲ ಶಾಸ್ತ್ರಗಳು ಶುರುವಾಗೋದ್ರಲ್ಲಿದೆ. ಈ ಗ್ಯಾಪಲ್ಲಿ ಆ ವೇದಾಂತ್ ನಿಮ್ಮ ಹಿಂದೆ ಬಿದ್ದಿದ್ದಾನೆ ಅಂದರೆ ನೀವು ಸೀರಿಯಸ್ ಆಗಿ ಯೋಚನೆ ಮಾಡಬೇಕಲ್ವಾ? ಹೌದು, ಹಿಂದೆ ಬಿದ್ದಿದ್ದಾನೆ. ಸೊ ವಾಟ್? ವೇದಾಂತ್ ಹತ್ರ ಸಿಗಾಕೊಳ್ಳೋಕ್ಕೆ ನಾನೇನು ತಪ್ಪು ಮಾಡಿಲ್ಲ. ಎಲ್ಲರೂ ಮನಸ್ಸಲ್ಲೂ ಈ ಗೌತಮ್ ಒಳ್ಳೆಯವನು ಅಂತಲೇ ಫಿಕ್ಸ್ ಆಗಿದ್ದಾನೆ. ನೀವು ಸುಮ್ಮನೆ ಟೆನ್ಷನ್ ಮಾಡ್ಕೊತಾ ಇದ್ದೀರಾ ಅಷ್ಟೇ. ನೀವು ಯಾಕೋ ತುಂಬ ಓವರ್ ಕಾನ್ಫಿಡೆಂಟ್ ಆಗ್ತಾ ಇದ್ದೀರಾ ಅಂತ ಅನ್ನಿಸ್ತಾ ಇದೆ ಗೌತಮ್. ಹಾಗೆ ಅಂದ್ಕೊಳ್ಳಿ, ಅದೇ ನಿಜ. ಹಾಗಂತ ನೀವೇನಾದ್ರು ಮಾಡೋಕ್ಕಾಗತ್ತಾ? ನಿಮಗೆ ನನ್ನಿಂದ ಕೆಲಸ ಆಗಬೇಕು ಆ್ಯಂಡ್ ನಿಮ್ಗೆ ಬೇಕಾಗಿರೋದು ವಿಕ್ಕಿ ಅಂತ ನನಗೆ ಗೊತ್ತು. ಆರ್ತಿ ಮೇಲಿರೋ ಕನ್ಸನ್ಗೋಸ್ಕರ ನೀವಿದೆಲ್ಲ ಮಾಡ್ತಿಲ್ಲ ಅನ್ನೋದು ನನಗೆ ಗೊತ್ತು. ನಾನು ಕಿವಿ ಮೇಲೆ ಹೂವು ಇಟ್ಕೊಂಡಿಲ್ಲ ಸಾರಿಕಾ. ನೀವು ನನ್ನ ಜೊತೆ ಇರೋದಾದರೆ ಇರ್ಬೋದು, ಇಲ್ಲ ಅಂದರೆ ಹೋಗ್ಬೋದು.
ಸಾರಿಕಾ, ಇವನು ನೀನು ಅಂದ್ಕೊಂಡಿದ್ದಕ್ಕಿಂತ ಖತರ್ನಾಕ್ ಇದ್ದಾನೆ. ಈಗ ನೀನೇ ಹುಷಾರಾಗಿರ್ಬೇಕು. ಒಂದ್ ಕೆಲ್ಸನೂ ಆಗ್ಲಿಲ್ಲ. ಅಕ್ಕಂಗಿನ್ನು ಒಂದ್ ಸೀರೆ ಕೂಡ ನೋಡಿಲ್ಲ. ಅಷ್ಟ್ರಲ್ಲಿ ಇಷ್ಟೆಲ್ಲ ಆಗ್ಬೇಕಾ? ನನ್ ಭಕ್ತಿಲಿ ಅದೇನ್ ಕಮ್ಮಿ ಆಗಿದೆ ಅಂತ ಇದ್ರೆಲ್ಲ ಪರೀಕ್ಷೆ ಮಾಡ್ತಿದ್ಯಾ ಬಜ್ರಂಗಿ? ಪರೀಕ್ಷೆ ಮಾಡು ಪರವಾಗಿಲ್ಲ, ಆದ್ರೆ ಈ ಬಯ್ಯನ್ ಜೊತೆ ಯಾಕೆ ಸಿಕ್ಕಾಕ್ಸ್ತೀಯಾ? ವಯ್ಯಗ್ಗಿ ಅಂತ ತೆಗೆದು ತಲೆ ಮೇಲೆ ಕೊಡ್ತೀನಿ. ಸುಮ್ಮನೆ ಅನ್ನೆಸರಿ ಮಾತಾಡೋ ಬದಲು ಏನಾದರೂ ಯೋಚನೆ ಮಾಡ್ಬೋದಲ್ಲ. ನಿನ್ ಖಾಲಿ ತಲೆಯಲ್ಲಿ ಏನು ಯೋಚನೆ ಬರೋದಿಲ್ಲ. ಓಕೆ, ಬಟ್ ಸ್ವಲ್ಪ ತೆಪ್ಪಗಿದ್ರೆ ನಾನಾದ್ರೂ ಯೋಚನೆ ಮಾಡ್ತೀನಿ. ಪರವಾಗಿಲ್ಲ ಕಣಯ್ಯ, ನಾನ್ ಸವಾಸ ಮಾಡ್ದಾಗಿಂದ ಅವಾಗ ಕೌಂಟರ್ ಬೇರೆ ಕೊಡೋದ್ ಕಲ್ತಿದ್ಯಾ? ಇನ್ನು ಸ್ವಲ್ಪ ದಿನ ನಿನ್ ಜೊತೆ ಮಾತಾಡ್ತಿದ್ರೆ ಮೆಂಟ್ಲಾಗಿ ಹೋಗ್ತೀನಿ. ಕಂಪನಿನೆಲ್ಲ ಮಾರಿ ರೋಡಿಗೆ ಬಂದ್ಬಿಡ್ತೀನಿ ಅಷ್ಟೇ. ಮೊನ್ನೆ 2 ಕೋಟಿ ಡೀಲ್ನ 3.5 ಕೋಟಿಗೆ ಓಕೆ ಮಾಡಿಸಿದ್ದೀನಿ. ನನ್ನಂತ ಸ್ಮಾರ್ಟ್ ಲೇಡಿ ಎಂಪ್ಲಾಯ್ ಇರೋವರೆಗೂ ನಿನ್ ಕಂಪ್ನಿ ಲಾಸ್ ಬರಲ್ಲ ಬಿಡು. ಐ ಆಮ್ ಡನ್. ನಿನ್ ಜೊತೆ ಮಾತ್ರ ಮಾತಾಡೋದಕ್ಕಾಗಲ್ಲ, ನಾನು ಹೊರಡ್ತೀನಿ. ಯೋ, ಸುಮ್ನೆ ಹಠ ಮಾಡಬೇಡಯ್ಯ. ನೀನ್ ಮೂತಿ ಊದಿಸ್ಕೊಂಡು ಹೋಗ್ಬಿಟ್ರೆ ಅಲ್ಲಿರೋರೆಲ್ಲ ನೋಡಲ್ವಾ? ನೋಡಿದ್ರೆ ಪರವಾಗಿಲ್ಲ. ನಿನಗ್ ಪರವಾಗಿಲ್ಲ, ಆದ್ರೆ ನನಗೆ 4 ಜನಕ್ಕೆ ನಾನು ನಿನ್ ಜೊತೆ ಇದೆ ಅಂತ ಗೊತ್ತಾದ್ರೆ ನಾಳೆ ದಿನ ಫ್ಯೂಚರ್ಗೆ ಕ್ವೆಶನ್ ಇಟ್ಬಿಡ್ತಾರೆ. ಅನ್ಯಾಯವಾಗಿ ರೂಮರ್ಸ್ ಕ್ರಿಯೇಟ್ ಆಗುತ್ತೆ. ಅದು ನಿನ್ನ ಕರ್ಮ, ನಾನೇನ್ ಮಾಡ್ಲಿ? ಯೋ, ನಿನಗೂ ಪ್ರಾಬ್ಲಮೇ. ಅದಕ್ಕೆ ಅಣ್ಣ ಅಮ್ಮ ಯಾರೇ ಸಿಕ್ಕಿದ್ರು 1000 ಪ್ರಶ್ನೆ ಕೇಳ್ತಾರೆ. ಸ್ವಲ್ಪ ಯೋಚನೆ ಮಾಡಯ್ಯ. ನನ್ನ ತಂಗಿಗೆ ನಾನು ಏನಾದರೂ ಹೇಳ್ಕೊತೀನಿ. ಈ ನಿಮ್ಮಮ್ಮ ನೋಡೋ ನನಗೇನು? ಯೋ ಶುಂಠಿ ಶಂಕರ, ಮೊದಲ ಸಲ ಬದುಕಿರುವೆ ಅನಿಸುತ್ತಿದೆ.